स्वागत है आपका बी न्यूज नेशन में। मैं हूं आबिद हुसैन शेख। पत्रकारों को सुरक्षा देने की मांग। न्यूज कैमरामैन पर पुलिस के हमले का कड़ा विरोध। बीजापुर में कल टीवी5 के कैमरामैन पर आईआरबी पुलिस ने अचानक वैन कैमरामैन पर आते देखकर पुलिस के साथ कहासुनी के दौरान कैमरामैन को पुलिस वैन में ले जाकर बड़ी बेरहमी से पिटाई की थी, जिसका इलाज अब सरकारी अस्पताल में चल रहा है। जनता को सुरक्षा देने वाली पुलिस का ये आतंकी रूप और जानलेवा हमले का बीजापुर वर्किंग जर्नलिस्ट एसोसिएशन के पदाधिकारी और पत्रकारों ने जिलाधिकारी शटनवर को निवेदन पत्र देते हुए पत्रकारों पर हो रहे हमले और कल हुई घटना पर आक्रोश और विरोध जताते हुए सुरक्षा देने और हमला करने वाले पुलिस वालों को निलंबित करने की मांग की। महाराष्ट्र राज्य की तरह पत्रकारों को सुरक्षा देते हुए हमला करने वालों पर 50,000 का जुर्माना और 3 साल की सजा का कानून लागू किया गया है। इसी तरह कर्नाटक में भी ये कानून लाने का आग्रह किया पत्रकारों ने। इस हमले की कड़ी निंदा करते हुए दोषियों पर जल्द से जल्द कार्रवाई करने का विश्वास जताया जिलाधिकारी शटनवर ने। भी पुलिस अधिकारीಗಳಿಗೆ भी पुलिस अधिकारीಗಳಿಗೆ आईआरबी पुलिसಗೆ आईआरबी पुलिसಗೆ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು justice we want justice we want justice we want justice ಹಲ್ಲೆ ಮಾಡಿದ ಪೊಲೀಸ್ ಅಧಿಕಾರಿಗೆ ಬೇಕು ಬಂಧಿಸಬೇಕು ಬಂಧಿಸಬೇಕು ಇದರಿಂದ ಮೇಲೆ ನಮ್ಮ ಜಿಲ್ಲೆಯಲ್ಲಿ ಆಗ್ತಿದೆ, ರಾಜ್ಯದಲ್ಲಿ ಆಗ್ತಾ ಇದೆ. ಪತ್ರಕರ್ತರಿಗೆ ಸಪರೇಟ್ ಮಾಡ್ಯಾರ ಸರ್. 3 ವರ್ಷ ಜೈಲು ಶಿಕ್ಷೆ. ಪೊಲೀಸರು ಅವ್ರ ಕಾನೂನು ಕೊಡ್ತಾರೆ. ಅವ್ರು ಬೇಕಾದ್ರೆ ಕಡೆ ತಪ್ಪಾಗಿದ್ರೆ ರೋಡ್ ಬಂದು ಒಡನೆ ವ್ಯಾನ್ ಸ್ಪೀಡಲ್ಲಿ ವ್ಯಾನ್ ಬಂದಿದೆ, ಬೈಕ್ ಮೇಲೆ ಬರ್ತದೆ. ಒಮ್ಮೆ ಸ್ಪೀಡ್ ಒಳಗಡೆ ಕ್ಯಾಮ್ರಾ ಮೊಬೈಲ್ ಏನಂತ ಸರ್ ಇದು ಎಫ್ಐಆರ್ ಫೈಲ್ ಆಗ್ತೈತೆ ಅಷ್ಟಕ್ಕೆ ಮುಗಿಬಾರ್ದು ಅನ್ನೋದು ಇದೆ. ಹಾಗಾಗಿ ನೀವು ಎಲ್ಲಿವರೆಗೆ ನಮ್ಗೆ ವಿಶೇಷ ಕಾನೂನು ಆಗಿಲ್ಲ ಪತ್ರಕರ್ತರಿಗೆ ಸರ್ ಒಂದು ದಯವಿಟ್ಟು ತಾವು ಒಂದು ವಿಶೇಷ ಕಾನೂನಿಗೆ ರೆಕಮೆಂಡ್ ಮಾಡಿ. ಅದಕ್ಕೆ ಏನಾಗ್ತೈತಿ ಅವ್ರು ಹೊಡಿತಾರ ಹೋಗ್ತಾರ ಮತ್ತೆ ಇದೆ ಮಾಡೋದು ಅಷ್ಟಕ್ಕೆ ಮುಗಿಬಾರ್ದು. ಈ ಮುಂಚೆ ಕೂಡ ಸರ್ ಈ ಮುಂಚೆ ಕೂಡ ಹಲ್ಲೆಗಳಾಗಿದ್ದಾವೆ, ಇದೇ ರೀತಿ ಆಗಿದ್ದಾವೆ. ಬಟ್ ನಿಮ್ಮ ಉಪಸ್ಥಿತಿಯಲ್ಲಿ ನಿಮ್ಮ ಅವಧಿಯಲ್ಲಿ ಆದರೂ ಸ್ವಲ್ಪ ಆಗಲಿ ಒಳ್ಳೆಯದು ನೆನೆಸ್ಕೊಳ್ಳೋಕೆ ಆಗಲಿ. ಡಿ ಸಿ ಸಾಹೇಬ್ರು ನೆನೆಸ್ಕೊಳ್ಳೋಕೆ ನಾವು ಆಗ್ತೀವಿ ಅಂತ ನೆನೆಸ್ಕೋತೀವಿ ನಮ್ಮ ವೈಡ್ ಬರ್ರಿ ಕ್ಯಾಮ್ರಾ ಜಿಲ್ಲೆಯಲ್ಲಿ ಐಆರ್ಬಿ ಪೊಲೀಸ್ ಅಧಿಕಾರಿಗಳು ಒಂಥರ ರಿಸರ್ವ್ ಪೊಲೀಸ್ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಎಲ್ಲ ಕಡೆ ಮಾತ್ರ ಇದೆ. ಅಲ್ಲಿರುವಂಥ ಪೊಲೀಸರು ನಮ್ಮ ಪತ್ರಕರ್ತ ಛಾಯಾಗ್ರಾಹಕರ ಮೇಲೆ ಹಲ್ಲೆ ಮಾಡಿರೋ ವಿಷಯ ಭಾಳ ಖಂಡನೀಯವಾಗಿದೆ.
ಈ ವಿಷಯದ ಬಗ್ಗೆ ಕೂಲಂಕಷವಾಗಿ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಬೇಕು ಅಂತ ನಾನು IRB ಮುಖ್ಯಸ್ಥರಿಗೆ ಮಾತಾಡ್ತೇನೆ ಮತ್ತು ಅವರಿಗೆ ಪತ್ರ ಕೊಡೋದಕ್ಕೆ ಶೀಘ್ರವಾಗಿ ಆಗಬೇಕಂತ ಕೂಡ ಅವರಲ್ಲಿ ನಿನ್ನೆ ಮನೆಯಿಂದ ಕಚೇರಿಗೆ ಬರುವ ವೇಳೆ ನಮ್ಮ ಕ್ಯಾಮ್ರಾಮನ್ TV5 ಸುರೇಶ್ ಚಿನ್ಗುಂಡಿ ಮೇಲೆ IRB ಪೊಲೀಸ್ ಪೇದೆಗಳು ಹಲ್ಲೆ ಮಾಡಿದ್ದಾರೆ. ಈ ಘಟನೆಯನ್ನು ಖಂಡಿಸಿ ನಾವು ಇವತ್ತು ಜಿಲ್ಲಾಧಿಕಾರಿಗೆ ರಾಜ್ಯಪಾಲರಿಗೆ ಮನವಿ ಕೊಟ್ಟಿದ್ದೇವೆ. ಜಿಲ್ಲಾಧಿಕಾರಿ ಮತ್ತು ಜಿಲ್ಲೆಯ 5 ತಾಲೂಕುಗಳಲ್ಲಿ ಪ್ರತಿಭಟನೆ ಮಾಡಲಾಗಿದೆ. ಒಟ್ಟಾರೆ ಪತ್ರಕರ್ತರ ಮೇಲೆ ಮತ್ತು ಎಲ್ಲಿಂದ ಮೇಲೆ ಹಲ್ಲೆ ಆಗ್ತಿರೋದನ್ನು ಘಟನೆಯನ್ನು ಖಂಡಿಸಿದ್ದೇವೆ. ಮಹಾರಾಷ್ಟ್ರ ಸರ್ಕಾರ ಏನು 3 ವರ್ಷ ಜೈಲು ಶಿಕ್ಷೆ 50 ಸಾವಿರ ದಂಡವನ್ನು ಮಾಡಿದೆ ಪತ್ರಕರ್ತರ ಹಲ್ಲೆ ಖಂಡಿಸಿ. ಈ ಘಟನೆ ನಮ್ಮ ರಾಜ್ಯದಲ್ಲಿನೂ ಬರಬೇಕು, ಸರ್ಕಾರ ಈ ಬಗ್ಗೆ ಕಾನೂನು ತರಬೇಕಂತ ನಾವು ಆಗ್ರಹ ಕೂಡ ಮಾಡ್ತೇವೆ. ಯಾಕೆಂದರೆ ಜಿಲ್ಲೆಯಲ್ಲಿ ಸಹ ನಮ್ಮ ಮೇಲಿಂದ ಮೇಲೆ ಪತ್ರಕರ್ತರ ಮೇಲೆ ಹಲ್ಲೆ ಆಗ್ತಾಯಿದೆ. ನಿನ್ನೆ ಕ್ಷುಲ್ಲಕ ಕಾರಣಕ್ಕೆ ಹಾದಿ ಹೋಗುವ ವಿಷಯದಲ್ಲಿ ಪತ್ರಕರ್ತರ ಕ್ಯಾಮ್ರಾಮನ್ ಸುರೇಶ್ ಚಿನ್ಗುಂಡಿ ಮೇಲೆ ಹಲ್ಲೆ ಮಾಡಿದ್ದಾರೆ. ಅವ್ರ ತಂದೆಯವರು ಪೊಲೀಸರು ಇದ್ದರೂ ಸಹ ಅವರೆಲ್ಲ ಹೇಳಿದ್ರು ಒಂದು ವ್ಯಾನಲ್ಲಿ ಒಯ್ದು ಹಲ್ಲೆ ಮಾಡಿದ್ದು. ಮತ್ತು ಈ ಘಟನೆಯನ್ನು ನಾವು ತೀವ್ರವಾಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಖಂಡನೆ ಮಾಡ್ತೇವೆ. ಮತ್ತು ಈಗಾಗಲೇ ನಾವು ಎಲ್ಲ ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ಕೊಡಲಾಗಿದೆ. ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಲಾಗುತ್ತದೆ. ಈ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಕ್ರಮ ಕೈಗೊಳ್ಳಬೇಕು. ಶೀಘ್ರದಲ್ಲೇ ಪತ್ರಕರ್ತರ ಸುರಕ್ಷತೆಗಾಗಿ ಕಾನೂನು ತರಬೇಕಂತ ನಾನು ಆಗ್ರಹ ಮಾಡ್ತೇವೆ. ಸರ್, ಹೀಗೆ ಪೊಲೀಸರ ದೌರ್ಜನ್ಯ ಹೆಚ್ಚಿಗೆ ಆಗ್ತದೆ ಪತ್ರಕರ್ತರ ಮೇಲೆ, ಮುಂದೆ ಯಾವ ಕ್ರಮ ನೀವು ತಗೋಬೇಕು? ಈಗ ಅದೇ ಮೇಲಿಂದ ಮೇಲೆ ಪೊಲೀಸರು ತಾವೇ ಕಾನೂನು ಪಾಲನೆ ಮಾಡೋರೇ ಕಾನೂನು ಪಕ್ಷಕರಾಗಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದರೆ ಪೊಲೀಸರ ಮಗನಿಗೆ ಹೊಡೆದಿದ್ದಾರೆ ಅಂತೇಳಿ ದೊಡ್ಡ ತಪ್ಪು. ಈ ಘಟನೆಯನ್ನು ತೀವ್ರವಾಗಿ IRB ಏನು ಮುಖ್ಯಸ್ಥರಿದ್ದಾರೆ ಘಟನೆ ತೀವ್ರವಾಗಿ ಪರಿಗಣಿಸಿ ಆ ಪೊಲೀಸ್ ಪೇದೆಗಳನ್ನು ಅಮಾನತು ಮಾಡಬೇಕು. ಮುಂದೆ ಈ ರೀತಿ ಘಟನೆ ಆಗದೆ ಅಂತ ನೋಡಿಕೊಳ್ಬೇಕಂತ ನಾನು ಆಗ್ರಹ ಮಾಡ್ತೀನಿ. ನಿಮ್ಮ ಹೆಸರು? ಶರಣು ಮುಸಳಿ, TV5. और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।